ಹಾಯ್ ಹಲೋ ಸ್ನೇಹಿತರೆ. ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಕೊಪ್ಪಳ ಈ ಒಂದು ಯೂಟ್ಯೂಬ್ ತರಗತಿಗೆ ಸ್ವಾಗತ. ಇಂದಿನ ಈ ತರಗತಿಯಲ್ಲಿ PSTR, HSTR ಮತ್ತು GPSTR ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ ಪ್ರಥಮ ಪತ್ರಿಕೆಯಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನಾನು ತಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಾನು ತೆಗೆದುಕೊಂಡಿರುವ ಪ್ರಶ್ನೆಗಳು ಈ ಹಿಂದೆ ಪ್ರೀವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳು. ಕೆಲವು ಸರಳ ವಿಧಾನಗಳ ಮೂಲಕ ಬಿಡಿಸ್ಲಿಕ್ಕೆ ನಾನು ತಮ್ಮೊಂದಿಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಎಸ್, ಪ್ರಶ್ನೆ ಒಂದು ಹೀಗಿದೆ. 12 ಜನ ಸ್ನೇಹಿತರು ಒಂದು ಸಮಾರಂಭದಲ್ಲಿ ಪರಸ್ಪರ ಕೈಕುಲುಕಿದಾಗ ನಡೆದ ಕೈಕುಲುಕೆಯ ಒಟ್ಟು ಸಂಖ್ಯೆ ಎಷ್ಟು ಅಂತ. ಎಸ್, ಒಟ್ಟು ಒಂದು ಸಮಾರಂಭದಲ್ಲಿ ಒಟ್ಟು ಎಷ್ಟು ಜನ ಇದ್ದಾರೆ? 12 ಜನ ಇದ್ದಾರೆ. ಸೊ ಇಲ್ಲಿ ಕೈ ಕುಲುಕ್ಬೇಕಾಗೈತಿ. ಎಸ್, ಕೈ ಕುಲುಕಲು ನೋಡ್ರಿ, ಕೈ ಕುಲುಕಲು ಇಬ್ರು ಬೇಕಾಗೈತಿ. ಸೊ ಈ ಪ್ರಶ್ನೆ ಇರೋದು ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಆಗಿ ನೋಡೋದಾದ್ರೆ ನಾವು ಕ್ರಮ ಯೋಜನೆ ವಿಕಲ್ಪ ಅಂತ ಬರುತ್ತೆ. ಎಸ್, ನಾವು 12 ಜನರಲ್ಲಿ 2 ಜನರನ್ನ ತೆಗೆದುಕೊಂಡು ಆಯ್ಕೆ ಮಾಡಿಕೊಂಡು ಕೈ ಕುಲುಕುವಂತಹ ಒಟ್ಟು ವಿಧಗಳನ್ನ ನೋಡ್ಬೇಕು. ಅಂದ್ರ ನಾವು NCR ರೂಪದಲ್ಲಿ 12C2 ರೂಪದಲ್ಲಿ ತಗೊಂಡು ಇಲ್ಲಿ ನಾವು ಏನ್ ಮಾಡ್ಬೇಕಾಗತ್ತ, NCR ಫಾರ್ಮುಲಾವನ್ನ ಅಪ್ಲೈ ಮಾಡ್ಬೇಕಾಗತ್ತೆ. NCR ಈಕ್ವಲ್ಸ್ ಟು n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್ ಅಂತ ಇದು NCR ಫಾರ್ಮುಲಾ. ಬಟ್ ನಮಗೆ ಇಲ್ಲಿ ಇದು ಆಬ್ಜೆಕ್ಟಿವ್ ಪ್ರಶ್ನೆ ಆಗಿರೋದ್ರಿಂದ, ಸಾಮಾನ್ಯ ಮೆಂಟಲ್ ಎಬಿಲಿಟಿ ಪ್ರಶ್ನೆ ಆಗಿರೋದ್ರಿಂದ ನಾವು ಈ ವಿಧಾನದಲ್ಲಿ ಬಿಡಿಸ್ತಾ ಹೋದ್ರೆ ಸಮಸ್ಯೆ ಏನಂದ್ರೆ, ಒಂದು ಟೈಮ್ ಹೆಚ್ಚು ತೆಗೆದುಕೊಳ್ಳುತ್ತೆ, 2 ನಾವೇನಾದ್ರೂ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್ ಆಗಿದ್ರೆ ಸೊ ಈ ಒಂದು ಸೂತ್ರ ತೆಗೆದುಕೊಂಡು ಹಾಕುವಷ್ಟು ನಮಗೆ ಏನಾಗಲ್ಲ ಅಂದ್ರೆ ಸಾಧ್ಯತೆ ಆಗೋದಿಲ್ಲ. ಸೊ ಸೈನ್ಸ್ ಸ್ಟೂಡೆಂಟ್ ಇದ್ರೆ ನಾವು ಮಾಡ್ಬೋದು, ಯಾಕಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಇರುತ್ತೆ, ಮಾಡ್ಕೋಬಹುದು. ಬಟ್ ಅತಿ ಸಾಮಾನ್ಯ ರೀತಿಯಲ್ಲಿ ನಾನು ಬಿಡಿಸುವಂತಹ ವಿಧಾನವನ್ನ ತಮ್ಮೊಂದಿಗೆ ಹಂಚ್ಕೊಳ್ತೀನಿ ಸ್ನೇಹಿತರೆ. ಎಸ್, ಏನಿದೆ ಇಲ್ಲಿ, ಎಷ್ಟು ಜನ ಸ್ನೇಹಿತರಿದ್ದಾರೆ? 12 ಜನ ಸ್ನೇಹಿತರಿದ್ದಾರೆ. ಓಕೆ, ಕೈ ಕುಲುಕ್ಬೇಕು. ಕೈ ಕುಲುಕ್ಬೇಕಂದ್ರೆ ಇಬ್ರು ಇರ್ಬೇಕು. ಓಕೆ, ಈಗ 12 ಜನರಲ್ಲಿ ನಾನು ಒಬ್ನು. 12 ಜನ ಇದ್ದೀವಿ, 12 ಜನರಲ್ಲಿ ನಾನು ಒಬ್ನು. ಆದ್ರೆ ಆ 12 ಜನರೊಳಗೆ ನನಗ್ ನಾನೇ ಕೈ ಕುಲ್ಕಲ್ಲ. ನೋಡ್ರಿ, ನನಗ್ ನಾನೇ ಕೈ ಕುಲ್ಕಲ್ಲ. ಹಾಗಾದ್ರೆ 12ರೊಳಗ ನಾನು ಒಬ್ನು. 12ರಲ್ಲಿ ನಾನು ಬಿಟ್ರ 11 ಜನ ಡಿವೈಡೆಡ್ ಬೈ ಕೈ ಕುಲ್ಕಲು ಎಷ್ಟು ಜನ ಬೇಕು? ಇಬ್ರು ಬೇಕು. ಇಬ್ರು ನೋಡಿ, ಬರೆಯೋ ವಿಧಾನ ಏನಂದ್ರೆ 12 ಜನ ನನಗ್ ನಾನೇ ಕೈ ಕುಲ್ಕಲ್ಲ, ಹಾಗಾಗಿ 12ರಲ್ಲಿ ನಾನು ಬಿಟ್ಕೊಂಡೆ. 11 ಕೈ ಕುಲ್ಕಲು ಇಬ್ರು ಬೇಕು. 2 1 2 6 ದೇರ್ಫೋರ್ 11 6 66. ಹಾಗಾದ್ರೆ ಒಟ್ಟು ಎಷ್ಟು ಬಾರಿ ಕೈಗಳು ಕುಲ್ಕಲ್ಪಡುತ್ತವೆ? 66. ನಾವಿಲ್ಲಿ ಫಾರ್ಮುಲಾ ತಗೊಂಡು ಇದನ್ನ ಹಾಕಿ ಇದನ್ನ ಬಿಡಿಸ್ರಿ, ಸೇಮ ಬರುತ್ತೆ ಆನ್ಸರ್. ಆದ್ರ ಇಲ್ಲಿ ತುಂಬಾ ಸರಳ ವಿಧಾನದಲ್ಲಿ ನಾವು ಬಿಡಿಸಬಹುದು. ನೋಡಿ ಸ್ನೇಹಿತರೆ, ಈಗ ಇದನ್ನ ಇನ್ನೊಂದು ಎಕ್ಸಾಂಪಲ್ ಅನ್ವಯ ಮಾಡೋದಾದ್ರ, ಸಪೋಸ್ ಒಂದು ಸಮಾರಂಭದಲ್ಲಿ 15 ಜನ ಭಾಗವಹಿಸಿದ್ದಾರೆ. ಅವರು ತಮ್ಮೊಂದಿಗೆ ಪರಸ್ಪರ ಕೈ ಕುಲುಕಿದ್ದಾರೆ. ಒಟ್ಟು ಎಷ್ಟು ಬಾರಿ ಕೈಗಳು ಕುಲುಕಲ್ಪಟ್ಟವು? ಈ 15ರಲ್ಲಿ ನೋಡ್ರಿ, 15 ನಾನು ಒಬ್ರು ಅನ್ಕೋಬೇಕು. 15 ಮಂದಿಗೆ ನನಗ್ ನಾನೇ ಕೈ ಕುಲ್ಕಲ್ಲ. 15ರಲ್ಲಿ ನನಗ್ ನಾನೇ ಕುಲ್ಕಲ್ಲ. 14 ಒಂದ್ ಯಾಕೆ ಕಡಿಮೆ ಮಾಡಿದಂತ ಗೊತ್ತಿರ್ಬೇಕು. ಕೈ ಕುಲ್ಕ್ಲಿಕ್ಕೆ ಎಷ್ಟು ಜನ ಬೇಕು? ಇಬ್ರು ಬೇಕು. 2 1 2 7. ಎಸ್, 15 7 105. ಹಾಗಾದ್ರೆ ಒಟ್ಟು 105 ಬಾರಿ ಕೈಗಳು ಕುಲ್ಕಲ್ಪಡುತ್ತವೆ. ಸಿಂಪಲ್. ಇದನ್ನ ನೀವು ಒಂದು 10 ಕ್ವಶನ್ ಅನ್ಕಂತ ಬರೆದ್ಬಿಟ್ರೆ ಫಿಕ್ಸ್ ನೆನ್ಪಿಡ್ಬಿಡುತ್ತೆ, ಯಾವ ಫಾರ್ಮುಲಾನು ಬೇಕಾಗಿಲ್ಲ. ಸರ್, ಒಂದ್ ವೇಳೆ ಸಪೋಸ್ 10 ಜನ ಇದ್ರು ಸರ್, ಹೇಳ್ರಿ ನೀವೇ. 10ರಲ್ಲಿ ನಮಗೆ ನಾನೇ ಕೈ ಕುಲ್ಕಲ್ಲ. 10 × 9 ಡಿವೈಡೆಡ್ ಬೈ 2 ಫಿಕ್ಸ್. ಯಾಕಂದ್ರೆ ಕೈ ಕುಲ್ಕಕ್ಕೆ ಇಬ್ರು ಬೇಕು. ಎಸ್, 2 1 2 5 9 45. ಓಕೆ, ಇದನ್ನ ಜನರಲೈಸೇಷನ್ ಮಾಡಿ. ಓಕೆ, ಹಾಗಾದ್ರೆ ಒಂದ್ ಸಮಾರಂಭದಲ್ಲಿ n ಜನ ಇದ್ರಂದ್ರ ಓಕೆ, n ಇಂಟು ಪ್ರತಿ ಸಲ ಏನ್ ಮಾಡಿದೆ ನೋಡ್ರಿ, 12 - 1 11, 15 - 1 14, ಹಂಗ n - 1 ಡಿವೈಡೆಡ್ ಬೈ ಪ್ರತಿ ಸಲ ಏನ್ ಬರ್ದೆ ನೋಡ್ರಿ, 2 2 2 2. ಹಾಗಾದ್ರೆ ಒಂದು ಸಮಾರಂಭದಲ್ಲಿ n ಜನ ಭಾಗವಹಿಸಿದ್ರ ಒಟ್ಟು ಕೈ ಕುಲುಕುವ ಸಂಖ್ಯೆ n × n - 1/2. ಅಂದ್ರೆ ಸರಳತೆಯಿಂದ ಕಠಿಣತೆ.
ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ. ಈಗೇನ್ ನಾವು ವಿಧಾನ ಬಳಸಿದ್ಮೇಲೆ ಇದು ಅನುಗಮನ ಬೋಧನಾ ಪದ್ಧತಿ, ಅನುಗಮನ ಬೋಧನಾ ವಿಧಾನ ಅಂತ ಕರಿತೀವಿ. ಸೊ ಹೀಗೆ ನಾವು ಪ್ರಶ್ನೆಗಳನ್ನ, ಅದರಲ್ಲೂ ಜನರಲ್ ಮೆಂಟಾಲಿಟಿ ಪ್ರಶ್ನೆಗಳನ್ನ ಸರಳ ವಿಧಾನದ ಮೂಲಕ ಬಿಡಿಸಿದ್ರೆ ನಮಗೆ ಹೆಚ್ಚು ಉಪಯೋಗ ಆಗುತ್ತೆ. ಈ ಪ್ರಶ್ನೆ HSTR 2012ರಲ್ಲಿ ಕೇಳಿರೋದು ಸ್ನೇಹಿತರೆ. ಎಸ್, ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಪ್ರಶ್ನೆ 2. ಎರಡನೇ ಪ್ರಶ್ನೆ, ಒಂದು ತರಗತಿಯ ಪರೀಕ್ಷೆಯಲ್ಲಿ 60% ವಿದ್ಯಾರ್ಥಿಗಳು ತೇರ್ಗಡೆ ಆಗುತ್ತಾರೆ, ಅಂದ್ರೆ ಉತ್ತೀರ್ಣರಾಗ್ತಾರೆ. 60 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗುತ್ತಾರೆ, ಫೇಲ್ ಆಗಿದ್ದಾರೆ. ಹಾಗಾದ್ರೆ ಆ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಇಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೇಕು ನೋಡ್ರಿ. ಪರೀಕ್ಷೆಯಲ್ಲಿ ಇಲ್ಲಿ 60% ಅಂದಾನ, 100ಕ್ಕೆ 60 ಅಂದಂಗ. ಇಲ್ಲಿ 100 ಅಂದಿಲ್ಲ, 60 ವಿದ್ಯಾರ್ಥಿಗಳ ಅಂದಾನ. ಇದನ್ನ ನೀವು ಕೀಪ್ ಅಬ್ಸರ್ವೇಷನ್ ಇರ್ಬೇಕು. ಇದನ್ನ ನೀವು ನೀಟಾಗಿ ಅಬ್ಸರ್ವ್ ಮಾಡ್ಲಿಲ್ಲ ಅಂದ್ರ ಗ್ರಹಿಕೆ ಕೊರತೆಯಾಗಿ ನಿಮಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಂದು ತಪ್ಪಾಗ್ಬಿಡುತ್ತೆ. ಎಸ್, ಈಗ ತರಗತಿಯ ಪರೀಕ್ಷೆಯಲ್ಲಿ 60% ವಿದ್ಯಾರ್ಥಿಗಳು ತೇರ್ಗಡೆ ಅಂದ್ರ, ಪಾಸ್ ಅಂದ್ರ ಆಟೋಮೆಟಿಕ್ಲಿ ನಮಗ್ ಗೊತ್ತು. ಹಾಗಾದ್ರೆ ಎಷ್ಟು % ಫೇಲ್ ಆಗಿರ್ತಾರ್ರಿ? ಎಸ್ 40% ಫೇಲ್ ಆಗಿರ್ತಾರ, ನೋ ಡೌಟ್. 60% ಪಾಸ್ ಆದ್ರ 40% ಫೇಲ್, 70% ಪಾಸ್ ಆದ್ರ 30% ಫೇಲ್. ಎಸ್, ಹಾಗಾದ್ರ ಇಲ್ಲಿ ಏನ್ ಕೊಟ್ಟಾನಲ್ಲ, 60 ವಿದ್ಯಾರ್ಥಿಗಳು ಏನಾಗಿರೋ ಇವರು ಅನುತ್ತೀರ್ಣ ಅಂತ ಅಂದ್ರ 40% ನಂಬರ್ ಕೊಟ್ಟಾನ ನಮಗೆ. ಓಕೆ, ಸಿಂಪಲ್ ಡೈರೆಕ್ಟ್ ತಗೊಂಡ್ಬಿಡೋಣ. 40% ಅನುತ್ತೀರ್ಣರಾಗ್ಯಾರ. ಆ ಸಂಖ್ಯೆ ಎಷ್ಟಿದೆ? 60 ಇದೆ. ಹಾಗಾದ್ರೆ ಪ್ರಶ್ನೆ ಏನ್ ಕೇಳ್ತಿದ್ದಾನೆ? ಒಟ್ಟು ಸಂಖ್ಯೆ ಕೇಳ್ತಿದ್ದಾನೆ. ಆ ತರಗತಿಯ ಒಟ್ಟು ಸಂಖ್ಯೆ. 100 ಅಂದ್ರೆ ಒಟ್ಟು ಅಂದ್ರೆ 100% ಕ್ವಶನ್ ಮಾರ್ಕ್. ಎಸ್, ಓರೆ ಗುಣಾಕಾರ 100 × 60 ಡಿವೈಡೆಡ್ ಬೈ 40, 1010. ಎಸ್, 2 3 ನೇರವಾಗಿ ನಿಮ್ಗೆ ಗೊತ್ತಾದ್ರೆ 4 1 425 ಜನ ತಗೋಬಹುದು. 2 1 2 5. ಎಸ್, therefore 50 × 3 ಅಂದ್ರ 150. ಆ ತರಗತಿಯಲ್ಲಿ ಒಟ್ಟು 150 ವಿದ್ಯಾರ್ಥಿಗಳಿದ್ದಾರೆ. 40% ಫೇಲ್ ಆದವರು ಸಂಖ್ಯೆ 60 ಐತಿ. 40% 60 ಆದ್ರೆ 100, ಯಾಕಂದ್ರೆ ಟೋಟಲ್ ತಗೊಂಡ್ವಿ. ಅದೇ ಪಾಸ್ ಆಗದ ಕೇಳಿದ್ರ 40% 60 ಆದ್ರೆ 60% ಕ್ವಶನ್ ಮಾರ್ಕ್. ಎಸ್, ಇದು ಸಹ HSTR 2007ರಲ್ಲಿ ಕೇಳಿರುವ ಪ್ರಶ್ನೆ ಸ್ನೇಹಿತರೆ. ಎಸ್, ನಾನು ಇಲ್ಲಿ ಡಿಸ್ಕಸ್ ಮಾಡ್ತಿರೋ ಪ್ರಶ್ನೆ ಹೆಚ್ಚೆಚ್ಚು ಪ್ರಶ್ನೆ ಪತ್ರಿಕೆಯಲ್ಲಿ ಪುನರಾವರ್ತನೆಯಾಗುವ ಪ್ರಶ್ನೆಗಳು. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಎಸ್, ಪ್ರಶ್ನೆ 3 ಹೀಗಿದೆ. ಸೊ ಇದು ಸಹ HSTR 2008ರಲ್ಲಿ ಕೇಳಿರೋ ಪ್ರಶ್ನೆ. ಒಂದು ಕ್ರಿಕೆಟ್ ತಂಡವು ವರ್ಷದಲ್ಲಿ ಆಡಿದ ಪಂದ್ಯಾವಳಿಗಳಲ್ಲಿ 40% ಪಂದ್ಯಗಳಲ್ಲಿ ಗೆದ್ದು 50% ಪಂದ್ಯಗಳಲ್ಲಿ ಸೋತು 20 ಪಂದ್ಯಗಳನ್ನು ಸಮ ಮಾಡಿಕೊಂಡರೆ ಕ್ರಿಕೆಟ್ ತಂಡ ಆ ವರ್ಷದಲ್ಲಿ ಆಡಿದ ಪಂದ್ಯಗಳೆಷ್ಟು? ಪ್ರಶ್ನೆ ಸರಿಯಾಗಿ ಓದ್ಕೋಬೇಕು. ನಾವು ಪ್ರಶ್ನೆ ತಪ್ಪಾಗಿ ಓದ್ಕೊಂಡ್ರೆ ಉತ್ತರ ತಪ್ಪಾಗಿ ಬರುತ್ತೆ. 40% ಗೆದ್ದಾರ ನೋಡ್ರಿ, ಗೆದ್ದ ಆಟಗಳು 40%, ಸೋತ ಆಟಗಳು ಎಸ್ 50% ಸೋತಾರ. ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡ್ರಿ. 20 ಪಂದ್ಯಗಳು ಅಂದಾಗ 20% ಅಲ್ಲ, ಇಂಪಾರ್ಟೆಂಟ್. ಹಾಗಾದ್ರೆ 20 ಪಂದ್ಯಗಳನ್ನ ಏನ್ ಮಾಡ್ಕೊಂಡ್ರ? ಸಮ ಮಾಡ್ಕೊಂಡ. ಈ 20ಕ್ಕೆ ನೀವು ಪರ್ಸೆಂಟೇಜ್ ಹಾಕ್ಬಾರ್ದು, 20ಕ್ಕಲ್ಲ, 20 ಪಂದ್ಯ. ಎಸ್, ಹಾಗಾದ್ರೆ ಇಲ್ಲಿ ಒಂದು ಅಬ್ಸರ್ವೇಷನ್ ನೋಡ್ರಿ. 40 ಮತ್ತು 50% ಗೆದ್ದಾರ ಸೋತಾರ. 50 40 ಕೂಡಿದ್ರ 90%. 90% ಗೆದ್ದಾರ ಮತ್ತೆ ಸೋತಾರ. ಒಟ್ 100 ಆಟ ಆಡ್ಯಾರ. 90% ಮೀನ್ಸ್ 100 90% ಏನೋ ಗೆದ್ದಾರ ಸೋತಾರ. ಹಾಗಾದ್ರೆ ಇನ್ನು 10 ಪಂದ್ಯ ಏನಾಗ್ಯಾವ? ಇನ್ನು 10 ಪಂದ್ಯ ಏನಾಗ್ಯಾವ ಅಂದ್ರ ಡ್ರಾ ಆಗ್ಯಾವ. ಎಸ್, ಇದು ಹಿಡನ್ ಪಾಯಿಂಟ್. ಇದೈತಲ್ಲ, ಇದು ಹಿಡನ್ ಪಾಯಿಂಟ್. ಇದು ಹಾಗಾದ್ರೆ ಸಮ ಆಗಿರೋ ಪಂದ್ಯಗಳನ್ನು ಕೊಟ್ಟಾನ. ಎಷ್ಟು? 20 ಅಂತ ಅಂದ್ರ 10% ಆಫ್ ನಂಬರ್ ಐತಲ್ಲ, ಅದು 20 ಪಂದ್ಯಗಳು.
ಆ ತಂಡ ಆಡಿದ ಒಟ್ಟು ಪಂದ್ಯ ಕೇಳಿದಂಗ್ರಿ. ಒಟ್ಟು ಅಂದ್ರೆ ನಮಗೆ ಶೇಕಡ ಇರೋದ್ರಿಂದ ಇಲ್ಲಿ ಏನ್ ಮಾಡ್ಬೇಕು 100. ಯಾವಾಗ್ಲೂ ಶೇಕಡದಲ್ಲಿ ಇದ್ದಾಗ ಒಟ್ಟು ಪಂದ್ಯ ಕೇಳಿದ್ರೆ 100 ಅಂತ ತಗೋಬೇಕು. 100 ಇಂಟು 200 ಸಾರಿ 100 ಇಂಟು 20 ಡಿವೈಡೆಡ್ ಬೈ 10 1010 100 ಇಂಟು 2 200. ಹಾಗಾದ್ರೆ ಎಷ್ಟು ಪಂದ್ಯ ಆಡ್ಯಾರ್ರಿ? ಒಟ್ಟು 200 ಪಂದ್ಯಗಳನ್ನ ಆಡಿದ್ದಾರೆ. ಆಪ್ಷನ್ ಡಿ ರೈಟ್ ಆನ್ಸರ್. ಎಸ್, ಇದು HSTR 2008ರಲ್ಲಿ ಮೆಂಟಲ್ ಎಬಿಲಿಟಿಯ ಪ್ರಶ್ನೆ. ಎಸ್ ಸ್ನೇಹಿತರೆ, ಸೊ ಪ್ರಶ್ನೆಯನ್ನ ನೀಟಾಗಿ ಅಂದ್ರೆ ಇವು ಏನಂದ್ರೆ ನಮಗೆ ಆಲ್ಮೋಸ್ಟ್ ಕೈ ತಪ್ಪುವ ಅಂಕಗಳು. ಅರ್ಥಮೆಟಿಕ್ ಇರೋದ್ರಿಂದ ನಾವ್ ಏನ್ ಮಾಡ್ತೀವಿ, ಕೈ ಬಿಟ್ಟು ಬಂದ್ಬಿಡ್ತೀವ್ರಿ. ಸೊ ಅದರಲ್ಲೂ ಸ್ಪೆಷಲಿ ಮ್ಯಾಥ್ಸ್ ಬ್ಯಾಕ್ ಗ್ರೌಂಡ್ ಇರ್ಲಾರ್ದವ್ರಿಗೆ ಹಂಗೆ ಒಂಚೂರು ನಾವು ಪ್ರಯತ್ನ ಮಾಡಿದ್ರೆ ಇವು ನಮಗೆ ಗೇನಿಂಗ್ ಮಾರ್ಕ್ಸ್ ಆಗುತ್ತೆ. ಯಾಕಂದ್ರೆ ಈಗ ನಮಗೆ ಬ್ಯಾಕಪ್ ಸ್ಕೋರ್ನು ಪೂರ್ತಿ ಲೀಸ್ಟ್ ಇರೋದ್ರಿಂದ ಇಲ್ಲಿ ಪ್ರತಿಯೊಂದು ನಿಮಗೆ ಅಂಕವೂ ಸಹ ತುಂಬಾ ರೋಲ್ ಪ್ಲೇ ಆಗುತ್ತೆ. ಒಂದ್ ಅಂಕ ಅಂದ್ರೆ ನಿಮಗೆ 0.7% ಕಟ್ ಆಫ್ ಪರ್ಸೆಂಟೇಜ್ ಕೌಂಟ್ ಆಗುತ್ತೆ. ಸೊ ಹೀಗಾಗಿ ನೀವು ಇದನ್ನ ನೀಟಾಗಿ ಯಾವ ಒಂದು ಅಂಕವನ್ನು ಅಲ್ಲಗಳೆಬೇಡಿ. ಆ ಒಂದೇ ಅಂಕ ಅಲ್ಲ, ಒಂದು ಪಾಯಿಂಟ್ ಡಿಜಿಟ್ ನಿಮಗೆ ನೌಕರಿಗೆ ಕೈ ಹಿಡಿಯುತ್ತೆ. ಹೀಗಾಗಿ ನಾನು ಅದರಲ್ಲಿನೇ ಎಷ್ಟು ಸರಳವಾಗಿ ಬಿಡಿಸುವಂತ ಪ್ರಶ್ನೆಗಳನ್ನೇ ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಎಸ್, ಪ್ರಶ್ನೆಗಳು 3 ಪ್ರಶ್ನೆಗಳು ಹೀಗೆ. ಅದು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಎಸ್ ಸ್ನೇಹಿತರೆ, ಒಂಚೂರು ಮಾಹಿತಿಗಾಗಿ ಏನಪ್ಪಾ ಅಂದ್ರೆ ನಮ್ಮ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಕೊಪ್ಪಳ ಆನ್ಲೈನ್ ತರಗತಿಗಳು ನಡೀತಾ ಇದ್ದಾವೆ. GPSTR HSTR ಪೇಪರ್ 1 ಸಂಬಂಧಪಟ್ಟಂಗೆ ಕಂಪ್ಲೀಟ್ ನಿಮಗೆ ಒಂದೇ ಪೇಪರ್ ಸಿಗುತ್ತೆ. ಜೊತೆಗೆ ಓವರ್ ಆಲ್ ಕೋರ್ಸ್ ಸಹ ನಮ್ಮಲ್ಲಿ ಲಭ್ಯ ಇದೆ. ಸಮಾಜ ವಿಜ್ಞಾನ ಕೋರ್ಸ್, ಅದ್ರ ಜೊತೆಗೆ ಗಣಿತ ವಿಜ್ಞಾನ, ಎಸ್ PSTR ಸಂಬಂಧಪಟ್ಟಂಗೆ GPSTR ಗಣಿತ ವಿಜ್ಞಾನ ಶಿಕ್ಷಕ, ಜೀವ ವಿಜ್ಞಾನ ಶಿಕ್ಷಕ, PSTR ಹೀಗೆ ಆನ್ಲೈನ್ ತರಗತಿಗಳು ನಡೀತಾ ಇದ್ದಾವೆ. ನಿಮಗೆ ಆಸಕ್ತರು ಕೆಳಗಡೆ ಬರುತ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ. ಜಸ್ಟ್ ಮಾಹಿತಿಗಾಗಿ ನಿಮಗೆ ಇದು ಗೊತ್ತಿರಲಿ ಅಂತ ಹೇಳ್ತಾ ಎಸ್ ಮುಂದೆ ಹೋಗೋಣ. ಮತ್ತೆ ತರಗತಿಗಾಗಿ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಕೊಪ್ಪಳ ಒಂದು ಏನು ಆ್ಯಪ್ ಇದೆ, ನೀವು ಪ್ಲೇಸ್ಟೋರ್ ಅಲ್ಲಿ ಆ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಎಸ್, ಇದರ ಜೊತೆಗೆ ನಮ್ಮ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಯಾರೇನು ಸಬ್ಸ್ಕ್ರೈಬ್ ಮಾಡಿಲ್ಲ, ನಿರಂತರ ಈ ತರದ ತರಗತಿಗಳಿಗಾಗಿ ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಎಸ್ ಮುಂದಿನ ಪ್ರಶ್ನೆಗೆ ಹೋಗೋಣ. HSTR 2006ರಲ್ಲಿ ಕೇಳಿರುವ ಪ್ರಶ್ನೆ. ಎಸ್, ಯಾಕಿನ್ನ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡಿದ್ದೇನೆ ಅಂದ್ರೆ ಸೊ ಈ ಮಾದರಿಯ ಪ್ರಶ್ನೆಗಳು ಹೆಚ್ಚು ರಿಪೀಟೆಡ್ ಆಗಿ ಬಂದಿದಾವ ಅಂತ. ಪ್ರಶ್ನೆ ಹೀಗಿದೆ: ಒಂದು ವೃತ್ತದ ತ್ರಿಜ್ಯವನ್ನ 100% ಹೆಚ್ಚಿಸಿದಾಗ, 100 ಹೆಚ್ಚಿಸಿದಾಗ ಅದರ ಕ್ಷೇತ್ರಫಲ, ದಟ್ ಈಸ್ ಏರಿಯಾ, ವಿಸ್ತೀರ್ಣ ಅಂದ್ರೆ ಅಷ್ಟೇ, ಕ್ಷೇತ್ರಫಲ ಅಂದ್ರೆ ಅಷ್ಟೇ, ಅದರ ವಿಸ್ತೀರ್ಣ ಅಥವಾ ಕ್ಷೇತ್ರಫಲ ಶೇಕಡ ಎಷ್ಟು ಹೆಚ್ಚುತ್ತದೆ? ಅವನಿಲ್ಲಿ ಒಂದು ವೃತ್ತದ ತ್ರಿಜ್ಯ ಅಳತನೆ ಕೊಟ್ಟಿಲ್ಲ, ಶೇಕಡ 100 ಹೆಚ್ಚು ಮಾಡೋದಂತ ಕೊಟ್ಟಾನ. ನಾವಿಲ್ಲಿ ಇದನ್ನ ಎಕ್ಸ್ ಇಟ್ಕೊಂಡು ನಿಮಗೆ ಮಾಡ್ತಾ ಹೋದ್ರೆ ಉತ್ತರ ಬರುತ್ತೆ, ನೋ ಡೌಟ್. ಬಟ್ ಸಮಸ್ಯೆ ಏನಂದ್ರೆ ಎಕ್ಸ್ ಇಟ್ಕೊಂಡು ಅಥವಾ 100 ಇಟ್ಕೊಂಡು ಹಿಂಗ್ ಮಾಡ್ಬಹುದು. ನಿಮಗೆ ಇದನ್ನ ಅತ್ಯಂತ ಸರಳ ವಿಧಾನ ನಮ್ಮ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ನ 10x10 ಮೆಥಡ್ ಅಲ್ಲಿ ತುಂಬಾ ಬೇಗ ಮತ್ತು ಸರಳವಾಗಿ ಬಿಡಿಸಬಹುದು. ಹಂಗಾಗಿ ಇದನ್ನ 10x10 ಮೆಥಡ್ ಅನ್ನ ನಿಮಗೆ ಈ ಮೆಥಡ್ ಮೂಲಕ ಇದನ್ನ ಈಸಿಯಾಗಿ ಬಿಡಿಸಬಹುದು. ಎಸ್, ನಾನೀಗ ತ್ರಿಜ್ಯವನ್ನ 10 ಇಟ್ಕೊಂಡಿನಿ, ಕ್ಷೇತ್ರಫಲ ಅಥವಾ ವಿಸ್ತೀರ್ಣ 100 ಆಗುತ್ತೆ. ಈಗ ಈ ತ್ರಿಜ್ಯವನ್ನ ನಾನು ಹೆಚ್ಚು ಮಾಡ್ಬೇಕು. ಎಷ್ಟು ಹೆಚ್ಚು ಮಾಡ್ಬೇಕು? 100ರಷ್ಟು ಅಂದ್ರ ಇಲ್ಲಿ 10 ತಗೊಂಡು 10 ಹೆಚ್ಚು ಮಾಡ್ಬೇಕು. 10 ಹೆಚ್ಚು ಮಾಡ್ಬೇಕಂದ್ರ 10 20. ಇಲ್ಲಿ ತ್ರಿಜ್ಯ 10 ಐತಿ, 10 ಹೆಚ್ಚು ಮಾಡ್ಬೇಕು 20. ಯಾಕಂದ್ರೆ ಒಂದು ವೃತ್ತದಲ್ಲಿ ತ್ರಿಜ್ಯಗಳೆಲ್ಲವೂ ಸಮನಾಗಿರುತ್ತೆ, ರೇಡಿಯಸ್ ಸಮ ಇರುತ್ತೆ. ಸೊ ಹಂಗಾಗಿ ಇಲ್ಲಿ +10, ಇಲ್ಲಿ +10. ಈಗ ನೋಡ್ರಿ 10 ಇದ್ದಾಗ ಇದರ ಏರಿಯಾ 100 ಇತ್ತು. ಸೊ ಇದು ನಾನು 100% ಹೆಚ್ಚು ಮಾಡೀನಿ. 20 ಜಾ 400. ಎಸ್, 100 ಇದ್ದದ್ದು 400 ಆಗಿದೆ ಅಂದ್ರೆ ಹೆಚ್ಚಾಗಿದೆ ಅಂದ್ರೆ ಎಷ್ಟು ಹೆಚ್ಚಾಗಿದೆ? 300% ಹೆಚ್ಚಾಗಿದೆ. ಎಸ್, ನೋ ಡೌಟ್ ಅಟ್ ಆಲ್, ಥರ್ಡ್ ಆಪ್ಷನ್ ಆನ್ಸರ್ ಆಗಿದೆ. ನೋಡ್ರಿ, ಎಲ್ಲೂ ಇದು ಕ್ವಶನ್ ವೃತ್ತದ್ದಿದೆ, ಎಲ್ಲೂ ನಾನು ವೃತ್ತದ ವಿಸ್ತೀರ್ಣ A = πr² ಹೇಳಲೇ ಇಲ್ಲ, ಅದನ್ನ ತೆಗೆದುಕೊಳ್ಳೇ ಇಲ್ಲ. ಸೊ ಈ ರೀತಿ ನಮಗೆ ತ್ರಿಜ್ಯದ ವ್ಯಾಲ್ಯೂ ಕೊಡದೆ ಶೇಕಡ ಎಷ್ಟು ಹೆಚ್ಚು ಕಡಿಮೆ ಹಿಂಗ್ ಕೊಟ್ರೆ ನಾವು ಇದು ಬೆಸ್ಟ್ ಮೆಥಡ್ 10x10 ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ನ ಸ್ಪೆಷಲ್ ಮೆಥಡ್. ಇದನ್ನ ನೆನ್ಪಿಟ್ಕೋರಿ. ಎಸ್ ಸ್ನೇಹಿತರೆ, ಸೊ ಇದರದ್ದೇ ಒಂದು 10x10 ಒಂದು ವಿಡಿಯೋ ಇದೆ, ಇದರಲ್ಲಿ ಲಿಸ್ಟ್ ಅಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ನೋಡಬಹುದು. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ.
ಈ ಮಾದರಿಯಲ್ಲಿ ಪ್ರಶ್ನೆಗಳು ಹೆಚ್ಚು ರಿಪೀಟೆಡ್ ಇದಾವೆ. ಆಮೇಲೆ ಇನ್ನೊಂದು ನಿಮಗೆ ಗೊತ್ತಿರಲಿ, ಇಲ್ಲಿ ವಿಸ್ತೀರ್ಣ 100 ಐತಿ, ಶೇಕಡಾ 100ರಷ್ಟು ಹೆಚ್ಚು ಮಾಡಿದ್ರ 400 ಆಯ್ತು. ಹಾಗಾದ್ರೆ ವಿಸ್ತೀರ್ಣ ಎಷ್ಟು ಮೊದಲಿದ್ದಕ್ಕಿಂತ ಎಷ್ಟರಷ್ಟು ಅಂತಾನು ಕೇಳ್ಬೋದು. 100 ಇದ್ದದ್ 400 ಅಂದ್ರೆ 4ರಷ್ಟು. ಆದ್ರೆ ಎಷ್ಟು ಹೆಚ್ಚಾಗೈತಿ ಅಂತ ಕೇಳ್ಯಾನ ಇಲ್ಲಿ, ಹಂಗಾಗಿ 300%. ಸಮ್ ಟೈಮ್ಸ್ ಅಲ್ಲಿ ಕ್ವಶನ್ಸ್ ಮಾಡ್ತಿರ್ತಾನ, ಗಮನದಲ್ಲಿರ್ಲಿ. ಎಸ್, ಇದು ಪ್ರಶ್ನೆ ಏನಾಗಿದೆ, 4ನೇ ಪ್ರಶ್ನೆ. ಹಾಗೆ 5ನೇ ಪ್ರಶ್ನೆ. ಎಸ್, ಒಂದು ತರಗತಿಯಲ್ಲಿ ನೋಡ್ರಿ, ಲಾಜಿಕಲ್ ಪ್ರಶ್ನೆ ಅಂತ ಕರಿತೀವಿ, ಕಾಮನ್ ಸೆನ್ಸ್ ಪ್ರಶ್ನೆಗಳು ಅಂತ ಕರಿತೀವಿ. ಎಲ್ಲವೂ ನಾವು ಒಂದೊಂದ್ಸರಿ ಏನಾದ್ರೂ ಸಿಲೆಬಸ್ ಹಾಕೊಂಡ ಓದ್ಬೇಕಾಗಿಲ್ಲ, ಒಂದಿಷ್ಟು ಕಾಮನ್ ಸೆನ್ಸ್ ಮೇಲೆ ಪ್ರಶ್ನೆ ಇರ್ತಾವ ಅನ್ನೋದಕ್ಕೆ ಇದು ಉದಾಹರಣೆ. ಇದು HSTR ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರೋದು, ಮೆಂಟಲ್ ಎಬಿಲಿಟಿಯ ಪ್ರಶ್ನೆ. ಒಂದು ತರಗತಿಯಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ 5 ಪಟ್ಟು ಇದ್ದಾಗ ಆ ತರಗತಿಯ ಒಟ್ಟು ಮಕ್ಕಳ ಸಂಖ್ಯೆ ಈ ಕೆಳಗಿನವುಗಳಲ್ಲಿ ಯಾವುದು ಆಗಿರುವುದಿಲ್ಲ. ನೋಡ್ರಿ, ಸೊ ಇಲ್ಲಿ ಮೇಲ್ ಅಂಡ್ ಫಿಮೇಲ್ ಅಥವಾ ಬಾಯ್ಸ್ ಅಂಡ್ ಗರ್ಲ್ಸ್ ಅಂತೀವಿ. ಎಸ್, ಬಾಯ್ಸ್ ಗರ್ಲ್ಸ್. ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ 5 ಪಟ್ಟು ಅಂತ ಅಂದ್ರೆ ಗಂಡು ಮಕ್ಕಳು X ಇದ್ರ ಹೆಣ್ಣು ಮಕ್ಕಳು 5X ಆಕಾರ ಅಂತ ಅರ್ಥ. ಇಲ್ಲಿ ಏನಿಲ್ಲ, ನಾವು ಸಿಂಪಲ್ ಏನ್ ಮಾಡ್ಕೋಬೇಕು ಅಂದ್ರ ಇದ್ರದ್ದು 5 ಪಟ್ಟು ಅಂದ್ರ ಬಾಯ್ಸ್ 1 ಅಂತ ತಗೊಂಡ್ರೆ ಗರ್ಲ್ಸ್ 5 ಆಗುತ್ತಾ. 2 ಒಟ್ಟಿಗೆ ಸೇರಿದ್ರೆ 5 1 ಏನಾಗುತ್ತೆ, 6 ಆಗುತ್ತಾ ಅಥವಾ 6X ಆಗುತ್ತಾ. ಇದ್ರ ಒಳಗ ಈ ತರ ರಿಲೇಶನ್ಶಿಪ್ ಕೊಟ್ಟಾಗ ಯಾವ ಸಂಖ್ಯೆ ಟೋಟಲ್ ನಂಬರ್ ಆಗಿರೋದಿಲ್ಲ ಅಂತ ಕೇಳ್ಯಾನ. ಸಿಂಪಲ್, ಇದು X ಇದೆ 5X ಅಂದ್ರೆ ಟೋಟಲ್ 6X. 6 ಭಾಗಿಸ್ ನೋಡ್ಬೇಕು, ಇದು 6 ಭಾಗ ಹೋಗೋದಿಲ್ಲ. 6 4 24, 6 7 42, 6 5 30. ಇವು 3 6 ಭಾಗ ಹೋಗ್ತವೆ, ಆದ್ರೆ ಇದು ಹೋಗೋದಿಲ್ಲ. ಯಾವುದೇ ಕಾರಣಕ್ಕೂ ಈ ಪ್ರಶ್ನೆಗೆ ಉತ್ತರ 35 ಆಗಕ್ ಚಾನ್ಸೇ ಇಲ್ಲ. ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ 5 ಪಟ್ಟು ಅಂದಾಗ 5 1 6, 6 ಭಾಗಿಸ್ ನೋಡ್ದೆ. ಅದೇ ಹಿಂಗ್ ಕೇಳ್ತಾನ, ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ 4 ಪಟ್ಟು ಇದ್ದಾಗ ಇದು 1 ಅದು 4, 4 1 5, 5 ಭಾಗ ಹೋಗೋದೇ ಉತ್ತರ, ಭಾಗ ಹೋಗದೆ ಇದ್ರೆ ಉತ್ತರ ಅಲ್ಲ. ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ 3 ಪಟ್ಟು ಇದ್ದಾಗ ಇದು 1 ಅದು 3, 3 1 4, 4ರಿಂದ ಭಾಗ ಹೋಗೋದೇ ಉತ್ತರ. ಲಾಜಿಕಲ್ ಕ್ವಶನ್ಸ್. ನೀವು ಇದನ್ನ X ಇಟ್ಕೊಂಡು 5X X + 5X ಇಲ್ಲಿ ಏನು ನಮಗೆ ಬೇಕಾಗಿಲ್ಲ, ಜಸ್ಟ್ ಸಿಂಪಲ್ ಆಗಿ ನೋಡುವಂತದ್ದು, ಜಸ್ಟ್ 6 ಬಗ್ಗೆ ಮೇಲೆ ಉತ್ತರ. ಎಸ್ ಸ್ನೇಹಿತರೆ, ಮುಂದಿನ ಪ್ರಶ್ನೆ. ಅಂದ್ರೆ ನಾನು ಕಡಿಮೆ ಟೈಮ್, ನಿಮಗೆ ಆಲ್ಮೋಸ್ಟ್ ಆಲ್ 1 ನಿಮಿಷ ಸಿಗುತ್ತೆ ಮ್ಯಾಕ್ಸಿಮಮ್, ಅಷ್ಟ್ರೊಳಗೆ ಬಿಡಿಸಕ್ ಬರ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಎಸ್, ಏನ್ ನಾನು ಇಲ್ಲಿ ತನಕ ಪ್ರಶ್ನೆ ಡಿಸ್ಕಸ್ ಮಾಡಿದವೆಲ್ಲ ಪ್ರಶ್ನೆಗಳು ಶಿಕ್ಷಕರ ನೇಮಕಾತಿಯಲ್ಲಿ ಬಂದಿರುವ ಪ್ರಶ್ನೆಗಳು. ಎಸ್, ಇಲ್ಲಿ ಒಂದು ರ್ಯಾಂಕಿಂಗ್ ಟೆಸ್ಟ್ ಮೇಲೆ ಒಂದು ಪ್ರಶ್ನೆ ಇದೆ ನೋಡಿ. ಒಂದು ತರಗತಿಯಲ್ಲಿ ರಾಧಾ ಮೇಲಿನಿಂದ 6ನೇ ಸ್ಥಾನದಲ್ಲಿದ್ದಾಳೆ, ಹರ್ಷ ಕೆಳಗಿನಿಂದ 18ನೇ ಸ್ಥಾನದಲ್ಲಿದ್ದಾನೆ, ಮಧು ರಾಧಾಳಿಗಿಂತ 14 ಸ್ಥಾನ ಕೆಳಗೆ ಮತ್ತು ಹರ್ಷನಿಗಿಂತ 15 ಸ್ಥಾನ ಮೇಲಿದ್ದಾರೆ. ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ಸಿಂಪಲ್ ರ್ಯಾಂಕಿಂಗ್ ಟೆಸ್ಟ್ ಅಲ್ಲಿ ರಾಧಾ, ಫಸ್ಟ್ ರಾಧಾ ಮೇಲಿಂದ ರಾಧಾ ಎಷ್ಟಿದ್ದಾಳೆ, 6ನೇ ಸ್ಥಾನ. ಹಾಗೆ ಹರ್ಷ ಕೆಳಗಿನಿಂದ, ಎಸ್ ಹರ್ಷ ಕೆಳಗಿನಿಂದ ಎಷ್ಟದಂದ್ರೆ ಹರ್ಷ 18 ಅದ. ಓಕೆ, ಮಧು ರಾಧಾಳಗಿಂತ 3ನೇದು, ರಾಧಾಳಗಿಂತ ಮಧು ಏನದಳ 14 ಸ್ಥಾನ ಕೆಳಗದಳಂತ. ಓಕೆ, ಸಿಂಪಲ್, ಇಲ್ಲಿ ಆಲ್ರೆಡಿ 6 ಅದಾಳ. ಮಧು ಏನ್ ಮಾಡ್ಯಾಳ ಅಂದ್ರೆ ರಾಧಾಳಗಿಂತ 14 ಕೆಳಗಂತ. 14 + 6, ಈ 6ಕ್ಕೆ 14 ಎಷ್ಟು ಕೆಳಗದಳ ಅಷ್ಟು ಯಾರು ಮಾಡ್ಕೋಬೇಕು. 14 + 6 20. ಹಾಗಾದ್ರೆ ಮಧು ಮೇಲಿನಿಂದ 20ನೇ ಸ್ಥಾನ ಆದ್ಲು. ಇನ್ನು ಹಾಗೆ ಹರ್ಷನಿಗಿಂತ 15 ಸ್ಥಾನ ಮೇಲಿದಾಳ ಅಂತ. ಎಸ್, 15ನೇ ಸ್ಥಾನ ಮೇಲೆ ಅಂದ್ರೆ ಈಗ ಹರ್ಷ 18 ಅದನ, 18 + 15 ಎಸ್ 33 ಆಗುತ್ತೆ. ಹಾಗಾದ್ರೆ ಮಧು ಕೆಳಗಿನಿಂದ 33, ಮಧು ಮೇಲಿಂದ 20, ಮಧು ಕೆಳಗಿಂದ 33. ಈಗ ಸೇಮ್ ವ್ಯಕ್ತಿ ಇದ್ದು ಮೇಲೆ ಕೆಳಗ ಇದ್ರ ನಮಗೆ ಒಟ್ಟು ಸಂಖ್ಯೆ 20 + 33 - 1. ಯಾಕಂದ್ರ 20ರಾಗೂ ಮಧು ಅದನ, 33ರಾಗೂ ಮಧು ಅದನ, 2 ಕೂಡಿಸಿದ್ರ ಮಧು ಒಬ್ನೇ ಡಬಲ್ ಕೌಂಟ್ ಆಗ್ಬಿಡ್ತ. ಅದಕ್ಕೆ ಒಬ್ಬಟ್ಟು ಮಧುವನ್ನ
ತೆಗಿಬೇಕು. ಎಸ್, 53 ಪ್ಲಸ್ ಏನಾಗುತ್ತೆ 20 ಪ್ಲಸ್ 33, 53ರಲ್ಲಿ 1 ಹೋದ್ರೆ 52. ಹಾಗಾದ್ರೆ ಅದರಲ್ಲಿ ಟೋಟಲ್ ಎಷ್ಟು ಇರ್ತಾರೆ ಅಂತ ಕೇಳಿದ್ರೆ ಎಸ್ ಆಪ್ಷನ್ ಇಲ್ಲಿ 52 ಆಗ್ಬೇಕ್ರಿ. ಇದು 52 ನೋಡ್ರಿ, 52ನೇ ಬರುತ್ತೆ. ಮಧು 20, ಕೆಳಗಿಂದ ಇದನ್ನು ಕೂಡಿದ್ರೆ ಎಸ್ 33. ಮಧು ಮತ್ತ 2 ಕೂಡಿದ್ರೆ 33 ಪ್ಲಸ್ 20 ಏನಾಗುತ್ತೆ 53. 53ರಲ್ಲಿ 1 ಹೋದ್ರೆ 52. ಸೊ ಇಲ್ಲಿ ಆಪ್ಷನ್ ಇದಾಗಿದೆ, 52 ಉತ್ತರ. ಮತ್ತೆ 52, 53 ಎರಡು ಕೊಟ್ಟಿರ್ತಾನೆ ಇಲ್ಲಿ ನೋಡ್ರಿ, 53, 53 2 ಆಗ್ಯಾವು. ಒಂದ್ 53 ಇದ್ದದ್ದು 52 ಆಗತ್ತೆ. ಅದ 53 2 ಆಗೈತಿ. 52 ಇರುತ್ತೆ, 53 ಇರುತ್ತೆ. ಒಂದ್ರಾಗ ನೀವು -1 ಮಾಡ್ಕೊಳ್ಳೋದು ಏನಾದ್ರೂ ತಪ್ಪಂದ್ರೆ ಉತ್ತರ ಹೋಯ್ತು. ಸೊ ಯಾಕೆ -1? ಒಂದ್ ಸೆಕೆಂಡ್, ಮಧು ಮೇಲಿಂದ 20, 20ರಾಗೂ ಮಧು ಇರ್ತಾನ, ಕೆಳಗಿಂದ 33 ಮಧು ಇರ್ತಾನೆ. ಇವೆರಡು ಕೂಡಿಸ್ಬಿಟ್ರ ಇರೋ ಒಪ್ಪು ಮಧು ಡಬಲ್ ಕೌಂಟ್ ಆಗ್ಬಿಡ್ತಾನ. ಅದಕ್ಕೆ 1 ತೆಗಿಬೇಕು. ಇದು ರ್ಯಾಂಕಿಂಗ್ ಟೆಸ್ಟ್ ಮೇಲೆ ಒಂದು 4-5 ಟೈಪ್ ಪ್ರಶ್ನೆಗಳು. ಸೊ ಈ ಏನ್ ಪ್ರಶ್ನೆ ಡಿಸ್ಕಸ್ ಮಾಡಿದೀನಿ, ಸೊ ಇವೆಲ್ಲ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರೋವು. ಹೀಗೆ ನಾವು ಪ್ರಮುಖ ಪ್ರಶ್ನೆಗಳನ್ನ ನಿರಂತರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ಯಾರು ಇನ್ನು ನಮ್ಮ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಯಾರಾದ್ರು ಆನ್ಲೈನ್ ತರಗತಿಗೆ ಆಸಕ್ತಿ ಇದ್ರೆ ಕೆಳಗಿನ ನಂಬರ್ಗೆ ಸಂಪರ್ಕ ಮಾಡಿ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.